ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ಆವಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 3 ಎಕರೆ 16 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ಸೂಪರಾಗಿದೆ. ಜಾಗ ಕೂಡ ಒಂದೇ ಮಟ್ಟವಾಗಿ ಸೂಪರಾಗಿದೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ ಅಂತೂ ಸೂಪರಾಗಿದೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಸಾಲಿಡಾಗಿದೆ. ನಿಜವಲ್ವೇ ಹೇಳಬೇಕು ಅಂತಾರೆ, ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ, ಒಳ್ಳೆ ಮನೆಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲೂ ಇದು ತುಂಬ ಅನುಕೂಲವಾಗಿದೆ. 3 ಎಕರೆ 16 ಗುಂಟೆ ಇದೆ. ಆದರೆ ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ ಮೈಸೂರಿಗೆ ಒಂದು 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 80, 140 ಬೆಂಗಳೂರಿಗೆ ಆಗುತ್ತೆ. ಲ್ಯಾಂಡ್ ನೋಡಿ, ಒಳ್ಳೆ ಬೆಲ್ದಚ್ಚಿದ್ದಂಗಿದೆ. ಭೂಮಿ ಮಾತ್ರ ಸೂಪರಾಗಿದೆ. ಇಲ್ಲೂ ಕೂಡ ಅಲ್ಲಿ ಅಕ್ಕಪಕ್ಕ ಒಳ್ಳೆ ನೀರು ಮಾತ್ರ ಚೆನ್ನಾಗಿದೆ. ಡ್ಯಾಮ್ ಕೂಡ ನಮಗೆ ಇದರಲ್ಲಿ ನಿಯರ್ ಆಗಿದೆ. ಡ್ಯಾಮ್ಗೆ ಇದು ನಿಯರ್ ಆಗಿದೆ, ತುಂಬ ಹತ್ತಿರದಲ್ಲಿದೆ. ನಮಗೆ ಇದು ತಿರುಗಾಡೋ ರಸ್ತೆ ಏನಿದೆ, 20 ಅಡಿ ರಸ್ತೆ, ಅದು ರೈತರ ಹೇಳಿಕೆಯಲ್ಲಿ ನಾವು ತಿರುಗಾಡ್ತಾ ಇರೋದು. ಅಂದರೆ ಒಬ್ರಿಗೊಬ್ಬರು ಪರಸ್ಪರ ಒಪ್ಕೊಂಡು ಬಿಟ್ಕೊಂಡಿರುವಂತಹ ರಸ್ತೆ. ಸದ್ಯಕ್ಕೆ ಯಾಕೆಂದ್ರೆ ಅಲ್ಲಿಂದ ಸುಮಾರು ಲ್ಯಾಂಡ್ಗಳಿಗೆ ಹೋಗಬೇಕು. ಪ್ರತಿಯೊಬ್ಬರು ಕೂಡ ಅನುಮತಿ ಪಡ್ಕೊಂಡೇ ತಿರುಗಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಅಂತೂ ಇಲ್ಲ. ರೋಡ್ಗೆ ಮಾತ್ರ ನಿಮಗೆ ತೊಂದರೆ ಅಂತೂ ಇಲ್ಲ. ಯಾಕೆಂದರೆ ಒಬ್ಬರಾರು ಹಿಂಸೆ. ಎಲ್ಲರೂ ಕೂಡ ನಮಗಿಲ್ಲಿ ಸಾಮಾನ್ಯವಾಗಿ ಈ ಕಡೆ ಇರೋರಿಲ್ಲ, ಹೊರಗಡೆ ಅವರೇ ಹೊರತು ನಮ್ಮ ಲೋಕಲ್ ಅಂತೂ ಅಲ್ಲ ಸ್ನೇಹಿತರೆ. ರಸ್ತೆ ನೋಡಿ, 20 ಅಡಿ ರಸ್ತೆ ಆರಾಮಾಗಿ ಬಿಟ್ಟಿದ್ದೀವಿ. ಇಲ್ಲಿ ನೀರು ಮಾತ್ರ ಅಷ್ಟೇ, ಕೆಲವರಿಗೆ ನೀರು ಸಿಕ್ಕಿದೆ, ಕೆಲವ್ರಿಗೆ ನೀರು ಸಿಕ್ಕಿಲ್ಲ. ಇರೋ ವಿಷಯ ಹೇಳಬೇಕು. ಕೆಲವರಿಗೆ ನೀರು ಸಿಕ್ಕಿದೆ, ಕೆಲವ್ರಿಗೆ ನೀರು ಸಿಕ್ಕಿಲ್ಲ. ಸಿಗೋದು ಬಿಡೋದು ಅವರವರ ಕೈಲಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಎಷ್ಟೋ ಭೂಮಿಗಳಲ್ಲಿ ನೀರು ಸಿಕ್ಕಿರಲ್ಲ. ನೆಕ್ಸ್ಟ್ ಇನ್ನೊಬ್ರು ತಗೊಂಡು ಬೋರ್ ಹಾಕಿದಾಗ ಅಲ್ಲಿ ಒಳ್ಳೊಳ್ಳೆ ನೀರುಗಳು ಸಿಕ್ಕಿರೋ ಉದಾಹರಣೆಗಳು ಬೇಕಾದಷ್ಟಿದೆ. ಯಾಕೆಂದರೆ ಸುತ್ತಮುತ್ತ ವ್ಯವಸಾಯ ಮಾಡೋದ್ರಿಂದ ಪ್ರತಿಯೊಂದು ಕೂಡ ನಿಮಗೆ ಅನುಕೂಲವಾಗಿದೆ, ಆಯಿತಾ. ನಮಗೆ ಇಲ್ಲಿ ಜಾಗ, ಈ ವಾತಾವರಣ ನಿಜವಲ್ವೇ ಸೂಪರಾಗಿದೆ. ಹೈವೇ ಇದೆ ನಮಗೆ. ಇದು ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಇದು ಅರ್ಧ ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ. ಅಂದರೆ ಎಲ್ಲ ರೀತಿಗೂ ಸರಿಯೇ ಇದು. ನಮಗೆ ನೀರು ಸಿಕ್ಕಿದ್ರೆ ಮಾತ್ರ ಒಳ್ಳೆ ತೋಟ ಮಾಡ್ಕೊಂಡು, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಇರೋದಕ್ಕೆ ಮಾತ್ರ ಸೂಪರ್ ಜಾಗ. ಇದರಲ್ಲಿ 2 ಮಾತಿಲ್ಲ. ನಮಗೆ ಈ ಥರ ಜಾಗಗಳನ್ನ ನಿಜವೂ ಹೇಳ್ತೀನಿ, ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. ನನ್ನ ಓನ್ ಒಪಿನಿಯನ್, ಈ ಥರ ಜಾಗಗಳಲ್ಲಿ ನಮಗೆ ಒಂದು 2 ಇಂಚ್ ನೀರು ಸಿಕ್ಕರೂ ಸಾಕು. ಒಳ್ಳೆ ತೋಟ ಮಾಡ್ಬೋದು. ತೆಂಗು, ಅಡಿಕೆ, ಒಳ್ಳೊಳ್ಳೆ ತೋಟಗಳನ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಅಷ್ಟು ಅನುಕೂಲಕರವಾಗಿದೆ ಜಾಗ. ಏನು ಜಾಗದಲ್ಲಿ ಒಂದು ಚೂರು ವರ್ಕಿಲ್ಲ ಸ್ನೇಹಿತರೆ. ಕ್ಲೀನ್ ಮಾಡಬೇಕು ಅನ್ನೋದಾಗಲಿ, ಇಲ್ಲ ಇನ್ನೇನು ಮಾಡಬೇಕು ಅನ್ನೋದಾಗಲಿ, ಇಲ್ಲೊಂದು ಮಟ್ಟ ಮಾಡಬೇಕು ಅನ್ನೋದಾಗಲಿ ಏನಿಲ್ಲ. ಇವರು ಪರ್ ಎಕರ್ ಬಂದು 22 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 22 ಲಕ್ಷ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಂಡ್ರೆ ಇದು ಹೆಚ್ಚು ಕಡಿಮೆ ಆಗುತ್ತೆ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಅವರು 25-30 ಬಾಯಿಗೆ ಬಂದಾಗ ರೈಟ್ಗಳು ಹೇಳ್ತಿದ್ದಾರೆ. ಒಳಗಡೆ ಕೂಡ ಹೋಗಿ ನಮ್ಗೆ ಇಲ್ಲಿ ಹೇಳಿದ್ನಲ್ಲ, ಅನುಮತಿ ಆಧಾರದ ಮೇಲೆ ಎಲ್ಲ ರೈತರು ತಿರುಗಾಡ್ತಾಯಿದ್ದಾರೆ. ಇದ್ರ ಪಕ್ಕದಲ್ಲೂ ಕೂಡ ಒಬ್ಬರು ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಒಂದು ಗುಡ್ಸ್ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇನ್ನು ನಮಗೆ ಈ ಸುತ್ತಮುತ್ತ ವಾತಾವರಣ ಆಗಲಿ, ಇನ್ನೊಂದಾಗಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಪ್ರತಿಯೊಬ್ಬರು ಕೂಡ ಅಷ್ಟೇ ವಾತಾವರಣ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ನಿಮ್ಮಿಂದ ನಮಗೂ ಒಳ್ಳೆ ಅನುಕೂಲ ಆಗುತ್ತೆ. ಎಷ್ಟೋ ಜನ ಲ್ಯಾಂಡ್ ಬೇಕು ಅಂತಿರ್ತಾರೆ, ಅವರ ಇದಕ್ಕೋಸ್ಕರ ಲ್ಯಾಂಡ್ ಬೇಕು ಅಂತಿರ್ತಾರೆ, ಆರ್ಟಿಸ್ಟ್ಗೋಸ್ಕರ, ಅಂಥದ್ದು ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.